ರವಿಕುಮಾರ್ ಸಿಎಸ್ ಬಗ್ಗೆ ಮಾತನಾಡಿರೋದು ಖಂಡನೀಯ. ಹೆಣ್ಣು ಮಕ್ಕಳ ಬಗ್ಗೆ ಇರುವ ಭಾವನೆ, ಮನಸ್ಥಿತಿ ತೋರಿಸುತ್ತದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಲ್ಕಿಸ್ ಬಾನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರವಿಕುಮಾರ್ರನ್ನ ಮುಖ್ಯ ಸಚೇತಕ ಸ್ಥಾನದಿಂದ ತೆಗೆದುಹಾಕಿ ಯಶಸ್ವಿ ಮಹಿಳೆ ಅಧಿಕಾರಿ ಬಗ್ಗೆ ಮಾತನಾಡಿರೋದು ಖಂಡನೀಯ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಶಾಲಿಜಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನ ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ತರ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ತೋರಿಸ್ತಾ ಇದೆ. ಯಾವಾಗ್ಲೂ ಬಿಜೆಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಮೇಲೆ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನ ಖಂಡನೆ ಕೂಡ ಮಾಡೋಕೆ ಹೊರಟಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಎಫ್ಐಆರ್ ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಆ ಮುಖ್ಯ ಸಚೇತಕರು ಅಂತ ಏನ್ ಮಾಡಿದ್ದಾರೆ ಅದನ್ನ ಅವರಿಗೆ ಕಿತ್ತಾಕ್ಬೇಕು. ಅವರಿಗೆ ಆ ತರಹದ ಒಂದು ಶಾಲಿನಿ ರಜನೀಶ್ ಅವರು ಯಾವ್ಯಾವ ಇಲಾಖೆಗಳಲ್ಲಿ ತಮ್ಮದೇ ಆದ ಒಂದು ಚಾಕಚಕ್ರತೆ ಇದೆ ಅಂತ ಯಶಸ್ವಿನ ಕಂಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯದರ್ಶಿಯಾಗಿ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳನ್ನು ಬಹಳ ಉನ್ನತವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸರ್ಕಾರದ ಜೊತೆಗೆ ಒಂದು ಕೊಂಡಿಯಾಗಿ ಸಾರ್ವಜನಿಕರಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತ ಹೆಗಲಿಗೆ ಕೊಟ್ಟು ಸರ್ಕಾರದ ಜೊತೆಗೆ ಕೆಲಸನ ಮಾಡ್ತಾ ಇದ್ರೆ, ಇಂತಹ ಒಂದು ಮಹಿಳೆಯರಿಗೆ ಇಂಥ ಒಂದು ಯಶಸ್ವಿ ಮಹಿಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ನವರು ತಮ್ಮ ಒಂದು ಶಿ ಇಸ್ ಎ ಸಕ್ಸಸ್ಫುಲ್ ಬ್ಯೂರೋಕ್ರಾಟ್, ಅವರಿಗೆ ಈ ತರ ಮಾಡಿರ್ತಕ್ಕಂಥದ್ದು ಮಾತನ್ನ ಅವರು ಖಂಡನೀಯ. ಅವರಿಗೆ ಸರ್ಕಾರದ್ದು ಕೂಡ ಅವ್ರಿಗ ಕಠಿಣ ಒಂದು ಕ್ರಮವನ್ನು ತಗೋಬೇಕು ಅಂತ ಕೂಡ ಹೇಳ್ತಾರೆ. ಅವರಿಗೆ ಏನ್ ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಕೆಲವರಿಗೆ ಆರೋಪ ಮಾಡೋದೇ ಒಂದು ಹವ್ಯಾಸ ಆಗ್ಬಿಟ್ಟಿರ್ತದೆ. ಸೊ ಕೆಲವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಒಬ್ರು ಮಹಿಳಾ ಐಎಎಸ್ ಅಧಿಕಾರಿ, ಸಾಕಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಸಾರ್ವಜನಿಕರಿಂದ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥವರು ಇವತ್ತು ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಸೊ ಆ ಗೌರವವನ್ನ ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನ್ ಮಾತಾಡಬೇಕು ಅನ್ನೋದನ್ನ ತಿಳ್ಕೊಂಡು ನಾಯಕರುಗಳು ಮಾತನಾಡೋದು ಒಳ್ಳೆಯದು. ರವಿಕುಮಾರ್ ಅವರು ಈಗಾಗಲೇ 2ನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸದೀಯ ಪದವನ್ನು ಬಳಸಿದ್ದಾರೆ. ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸಿದಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ. ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ. ಆದರೆ 2 ದಿನಗಳ ಹಿಂದೆ ವಿಧಾನಸೌಧದ ಬಳಿ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯವರು ಪ್ರತಿಭಟನೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಿನ್ನೆ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ. ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ. ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದು 2ನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ, ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ. ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ. ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಬಿಜೆಪಿಯವರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಕ್ರಮ ಆಗ್ಲಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಅವರ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದ್ರೆ ಇಡೀ ಪಕ್ಷವನ್ನ ಬೇಯಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿಜೆಪಿಗೆನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ ಬಿಜೆಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಪದೇ ಪದೇ ಇದೇನು ಮೊದಲನೇದಲ್ಲ, ತಾವೆಲ್ಲ ನೋಡಿದೀರಾ. ಕಲಬುರಗಿ ಡಿಸಿ ಅವರು ಕೂಡ ಮಾತಾಡಿದ್ರು. ಆಮೇಲೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂತ ಒಬ್ರು ಎಂಪಿನೋ ಎಂಎಲ್ಎ ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯಪ್ರದೇಶದಲ್ಲೋ ಮಾತಾಡಿದ್ರು. ಸೊ ಈಗ ಇವರು ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಬಹಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ.
2004ರಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿ ಫ್ಲಡ್ ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ, ಒಬ್ಬ ಮಹಿಳೆಯಾಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದ್ದಾರೆ, ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ನನಗೂ ಕೂಡ ಅವರು ರೋಲ್ ಮಾಡೆಲ್ ಆಗಿದ್ರು. ಇಂಥ ಸಂದರ್ಭದಲ್ಲಿ ರವಿಕುಮಾರ್ ಸಿಎಸ್ ಬಗ್ಗೆ ಮಾತನಾಡಿರೋದು ಖಂಡನೀಯ. ಹೆಣ್ಣು ಮಕ್ಕಳ ಬಗ್ಗೆ ಇರುವ ಭಾವನೆ, ಮನಸ್ಥಿತಿ ತೋರಿಸುತ್ತದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಲ್ಕಿಸ್ ಬಾನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರವಿಕುಮಾರ್ರನ್ನ ಮುಖ್ಯ ಸಚೇತಕ ಸ್ಥಾನದಿಂದ ತೆಗೆದುಹಾಕಿ ಯಶಸ್ವಿ ಮಹಿಳೆ ಅಧಿಕಾರಿ ಬಗ್ಗೆ ಮಾತನಾಡಿರೋದು ಖಂಡನೀಯ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಶಾಲಿಜಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನ ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ತರ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ತೋರಿಸ್ತಾ ಇದೆ. ಯಾವಾಗ್ಲೂ ಬಿಜೆಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಮೇಲೆ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನ ಖಂಡನೆ ಕೂಡ ಮಾಡೋಕೆ ಹೊರಟಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಎಫ್ಐಆರ್ ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಮುಖ್ಯ ಸಚೇತಕರು ಅಂತ ಏನ್ ಮಾಡಿದ್ದಾರೆ ಅದನ್ನ ಅವರಿಗೆ ಕಿತ್ತಾಕ್ಬೇಕು. ಅವರಿಗೆ ಆ ತರಹದ ಒಂದು ಶಾಲಿನಿ ರಜನೀಶ್ ಅವರು ಯಾವ್ಯಾವ ಇಲಾಖೆಗಳಲ್ಲಿ ತಮ್ಮದೇ ಆದ ಒಂದು ಚಾಕಚಕ್ರತೆ ಇದೆ ಅಂತ ಯಶಸ್ವಿನ ಕಂಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯದರ್ಶಿಯಾಗಿ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳನ್ನು ಬಹಳ ಉನ್ನತವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸರ್ಕಾರದ ಜೊತೆಗೆ ಒಂದು ಕೊಂಡಿಯಾಗಿ ಸಾರ್ವಜನಿಕರಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತ ಹೆಗಲಿಗೆ ಕೊಟ್ಟು ಸರ್ಕಾರದ ಜೊತೆಗೆ ಕೆಲಸನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಮಹಿಳೆಯರಿಗೆ ಇಂತಹ ಒಂದು ಯಶಸ್ವಿ ಮಹಿಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ತಮ್ಮ ಒಂದು ಶಿ ಈಸ್ ಎ ಸಕ್ಸಸ್ಫುಲ್ ಬ್ಯೂರೋಕ್ರಾಟ್, ಅವರಿಗೆ ಈ ತರ ಮಾಡಿರ್ತಕ್ಕಂಥದ್ದು ಮಾತನ್ನ ಅವರು ಖಂಡನೀಯ. ಅವರಿಗೆ ಸರ್ಕಾರದ್ದು ಕೂಡ ಅವ್ರಿಗ ಕಠಿಣ ಒಂದು ಕ್ರಮವನ್ನು ತಗೋಬೇಕು ಅಂತಲೂ ಕೂಡ ಹೇಳ್ತಾರೆ. ಅವರಿಗೆ ಏನ್ ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಕೆಲವರಿಗೆ ಆರೋಪ ಮಾಡದೆ ಒಂದು ಹವ್ಯಾಸ ಆಗ್ಬಿಟ್ಟಿರ್ತದೆ. ಸೊ ಕೆಲವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಒಬ್ರು ಮಹಿಳಾ IAS ಅಧಿಕಾರಿ, ಸಾಕಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಸಾರ್ವಜನಿಕರಿಂದ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥವರು ಇವತ್ತು ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಸೊ ಆ ಗೌರವವನ್ನ ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನ್ ಮಾತಾಡಬೇಕು ಅನ್ನೋದನ್ನ ತಿಳ್ಕೊಂಡು ನಾಯಕರುಗಳು ಮಾತನಾಡೋದು ಒಳ್ಳೆಯದು. ರವಿಕುಮಾರ್ ಅವರು ಈಗಾಗಲೇ 2ನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸದೀಯ ಪದವನ್ನು ಬಳಸಿದ್ದಾರೆ. ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸಿದಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ. ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ. ಆದರೆ 2 ದಿನಗಳ ಹಿಂದೆ ವಿಧಾನಸೌಧದ ಬಳಿ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯವರು ಪ್ರತಿಭಟನೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಿನ್ನೆ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ. ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ. ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದು 2ನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ, ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ. ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ. ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಬಿಜೆಪಿಯವರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಕ್ರಮ ಆಗ್ಲಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಅವರ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದ್ರೆ ಇಡೀ ಪಕ್ಷವನ್ನ ವೈಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿಜೆಪಿಗೆನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ ಬಿಜೆಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಪದೇ ಪದೇ ಇದೇನು ಮೊದಲನೇದಲ್ಲ, ತಾವೆಲ್ಲ ನೋಡಿದೀರಾ. ಕಲಬುರಗಿ DC ಅವ್ರಿಗೆ ಕೂಡ ಮಾತಾಡಿದ್ರು,
ಆಮೇಲೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂತ ಒಬ್ರು ಎಂಪಿನೋ MLA ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯಪ್ರದೇಶದಲ್ಲೋ ಮಾತಾಡಿದ್ರು. ಸೊ ಈಗ ಇವರು ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಬಹಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ. 2004ರಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿ ಫ್ಲಡ್ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ, ಒಬ್ಬ ಮಹಿಳೆ ಆಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದ್ದಾರೆ, ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ನನಗೂ ಕೂಡ ಅವರು ರೋಲ್ ಮಾಡೆಲ್ ಆಗಿದ್ರು. ಇಂಥ ಸಂದರ್ಭದಲ್ಲಿ